ಇವತ್ತು ಒಂದು ಬಹಳ ಸ್ಯಾಡ್ ಇನ್ಸಿಡೆಂಟ್ ಈ ಜಗದಲ್ಲಿ ಆಗಿದೆ. ಅಂದಾಜು 5:30 ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ಬರು ಹುಡುಗಿ ಮತ್ತು ಒಬ್ಬರು ಹುಡುಗ ಮರ್ಡರಿಂದ ಇಬ್ಬರು ಸತ್ತಿದ್ದಾರೆ. ಸೊ ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಮತ್ತು ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಹುಡುಗಿನ ತಾಯಿ ಜೊತೆಗೆ ಕೂಡ ಅವರು ಮಾತಾಡಿದರೆ. ಮತ್ತು ಹುಡುಗಿ ತಾಯಿ ಆವಾಗ ಹುಡುಗಗೆ ಹೇಳಿದರೆ, ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ, ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ. ಇವತ್ತು ಇಬ್ಬರು ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ. ಮತ್ತು ಇದು ಇನ್ಸಿಡೆಂಟ್ ಆಗಿದೆ. ಏನಾಗಿದೆ ಅಂದರೆ ಹುಡುಗ ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಾಯಿದ್ವಿ, ನಮ್ಮ ಸುಕ್ಕು ಟೀಮ್ ಬರ್ತಾಯಿದ್ರೆ. ಅಂದರೆ ಹೆಚ್ಚು ಕಮ್ಮಿ ಏನಾಗಿದೆ, ಅವರು ಆ ಹುಡುಗಿಗೆ ಇನ್ನೊಂದು ಸತಿ ನನ್ನ ಜೊತೆಗೆ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದರೆ. ಆವಾಗ ಮತ್ತೆ ಮೊದಲು ಬಹುಶಃ ದಟ್ ಗರ್ಲ್ ಮಸ್ಟ್ ಹ್ಯಾವ್ ರಿಫ್ಯೂಸ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಸೆಡ್ ಆಯಿತು ನಾವು ಸುಸೈಡ್ ಮಾಡೋಣ. ಯಾಕಂದರೆ ಪಾಯ್ಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ. ಸೊ ಫಸ್ಟ್ ಅದು ಪಾಯ್ಸನ್ ತೊಗೊಲಿಕ್ಕೆ ಪ್ರಯಾಣ ಮಾಡಿದರೆ. ಆಮೇಲೆ ಮತ್ತೆ ಆ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ದಾರೆ. ಆ ಹುಡುಗಿ ಚಾಕುವಿಂದ ಸ್ಟ್ಯಾಪ್ ಮಾಡಿದ್ದಾರೆ. ಮರ್ಡರ್ ಮಾಡಿಕೊಂಡು ಮತ್ತೆ ಅವರು ಕೂಡ ಸುಸೈಡ್ ಮಾಡಿದ್ದಾರೆ. ಇಲ್ಲ ಅವರು ಕೂಡ ಚಾಕುವಿಂದ ಅವರು ಇಲ್ಲಿ ಸರಿಕೆ ನಮಗೆ ಮಾಹಿತಿ ಏನು ಬಂದಿದೆ ಅಂದರೆ ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ಬರು 1.5 yearsಯಿಂದ ಇಬ್ಬರು ಪರಿಚಯ ಆಗಿದ್ದಾರೆ. ಮತ್ತು ಆವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಹುಡುಗಿ ತಾಯಿ ಏನು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತು ಆಮೇಲೆ ನಾನು ಹುಡುಗಿ ನಾನು ಕೊಡ್ತೀನಿ. ಇದು ಹುಡುಗಿನ ಚಿಕ್ಕಮ್ಮ ಮನೆ ಇದೆ. ಚಿಕ್ಕಮ್ಮ ಹುಡುಗಿ ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ಬರು ಆ ಟೈಮ್ದಲ್ಲಿ ಬಂದಿದ್ದಾರೆ. ಮತ್ತು ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ಹುಡುಗ ಅವರು ಎಲ್ಲೂರಿಂದ ಇದ್ದಾರೆ. ಹುಡುಗಿ ಇಲ್ಲಿ ಅವ್ರ ಮನೆ ಆ ಕಡೆ ಪೇಂಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹುಡುಗ 29 years ಓಲ್ಡ್ ಇದ್ದಾರೆ. 1.5 years ಹಿಂದೆಯಿಂದ ಇದು ಆಗಿದೆ. ಹುಡುಗಿ ಮೊದಲು ಸ್ಟಡಿ ಮಾಡ್ತಾ ಇದ್ದಾರೆ, ಈಗ ಬಿಟ್ಟಿದ್ದಾರೆ. ಹುಡುಗಿ 18 years ಓಲ್ಡ್ ಇದ್ದಾರೆ. ಇಬ್ಬರು ಮೇಜರ್ ಇದ್ದಾರೆ. ಕಂಪ್ಲೇಂಟ್ ನಾವು ಫಸ್ಟ್ ಈಗ ನಾವು ಕಂಪ್ಲೇಂಟ್ ನಾವು ತಗೋಬೇಕು ಕಂಪ್ಲೇಂಟ್ ಕರೆಯಿಂದ. ಸೊ ಈಗ ಸದ್ಯಕ್ಕೆ ನಾವು ಒಂದು ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಓಕೆ.